ನಿಮ್ಮ ಶಾಸಕರ ಹುಟ್ಟುಹಬ್ಬ ಇವತ್ತು ನಮ್ಮ ಜನಪ್ರಿಯ ಶಾಸಕರು ಅಭಿವೃದ್ಧಿಯ ಹರಿಕಾರರಾದ SR ವಿಶ್ವನಾಥ್ ಅವರ ಹುಟ್ಟುಹಬ್ಬ ಒಂದು ನಾಮಕಾವಸ್ಥೆ ಅಷ್ಟೇ. ನಾಮಕಾವಸ್ಥೆಗೋಸ್ಕರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಸಮಾಜಮುಖಿ ಕಲ್ಯಾಣಮುಖಿ ಕಾರ್ಯಕ್ರಮಗಳು ಇಲ್ಲಿ ಮಾಡ್ತಾಯಿದ್ದಾರೆ. ಉದಾಹರಣೆ ಹೇಳಬೇಕು ಅಂದರೆ ಅಂಗವಿಕಲರಿಗೆ ಗಾಡಿ ಕೊಡುವಂಥದ್ದು, ಪೇಪರ್ ಹಾಕೋರಿಗೆ ಸೈಕಲ್ ಕೊಡುವಂಥದ್ದು, ರಕ್ತದಾನ ಶಿಬಿರ ಇರುವಂಥದ್ದು, ಮತ್ತು 4 ವೀಲರ್ಸು ಕಾರ್ಗಳು ಕೊಡುವಂಥದ್ದು, ಈ ಥರ ಮತ್ತು ಏನು ಫಲಾನುಭವಿಗಳಿದ್ದಾರೆ ಕ್ಷೇತ್ರದಲ್ಲಿ ಸರ್ಕಾರ ವತಿಯಿಂದ ಮತ್ತು ಶಾಸಕರ ವತಿಯಿಂದ. ಅದಕ್ಕೆ ಉದಾಹರಣೆ ಇವತ್ತು ಬೆಳಿಗ್ಗೆ ಆಲ್ರೆಡಿ ಅವರು 11-12 ಸಾವಿರ ಹೆಲ್ಮೆಟ್ನ ಯಲಹಂಕ ನಗರ ಮಂಡಲದಲ್ಲಿ ಯುವಕರಿಗೆ ಅಂಥವ್ರಿಗೆಲ್ಲರಿಗೂ 2 ವೀಲರ್ ಇಟ್ಕೊಂಡಿರೋರಿಗೆ ಹೆಲ್ಮೆಟ್ನ ಇವತ್ತು ಬೆಳಿಗ್ಗೆ ಕೊಟ್ಟಿದ್ದಾರೆ. ಸೊ ಈ ಥರ ಯೋಜನಾಮುಖಿ ಕಾರ್ಯಕ್ರಮಗಳು ಈ ಹುಟ್ಟುಹಬ್ಬ ನೆಪದಲ್ಲಿ ಮಾಡುವಂಥದ್ದು. ಅದಕ್ಕೆ ನಮ್ಮ ಕ್ಷೇತ್ರದ ಜನತೆ ಪರವಾಗಿ, ನಮ್ಮ ಶಾಸಕರಿಗೆ, ನಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮಾಜದಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಗಲಿ. ನಮ್ಮ ಮುಂದಿನ ಕ್ಯಾಬಿನೆಟ್ ಏನು ಸಚಿವ ಸಂಪುಟ ಅಂತ ಬರುತ್ತೆ, ಅದರಲ್ಲಿ ಒಳ್ಳೆಯ ಸಚಿವರಾಗಲಿ, ಮಂತ್ರಿಗಳಾಗಲಿ, ನಮ್ಮ ಕ್ಷೇತ್ರದ ಇನ್ನೂ ಅಭಿವೃದ್ಧಿ ಪಡಿಸಲಿ. ಅವ್ರ ಹಿಂದೆ ನಮ್ಮ ಕ್ಷೇತ್ರದ ಭಾಜಪ ಕಟ್ಟಾಳುಗಳು ನಿಷ್ಠೆಯಿಂದ ಅವ್ರ ಹಿಂದೆ ಇದ್ದಾರೆ. ಸೊ ಅದರಿಂದ ಅವ್ರಿಗೆ ನಾವು ಸಪೋರ್ಟ್ ಮಾಡಿ ಈ ಒಂದು ಹಬ್ಬದ ವಾತಾವರಣನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಅವರಿಗೆ ಶುಭಾಶಯ ಕೋರ್ತಾ ಇದ್ದೀನಿ. ಧನ್ಯವಾದಗಳು. ನಿಮ್ಮ ಶಾಸಕರ ಹುಟ್ಟುಹಬ್ಬ ಇವತ್ತು ನಮ್ಮ ಜನಪ್ರಿಯ ಶಾಸಕರು ಅಭಿವೃದ್ಧಿಯ ಹರಿಕಾರರಾದ SR ವಿಶ್ವನಾಥ್ ಅವರ ಹುಟ್ಟುಹಬ್ಬ ಒಂದು ನಾಮಕಾವಸ್ಥೆ ಅಷ್ಟೇ. ನಾಮಕಾವಸ್ಥೆಗೋಸ್ಕರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಸಮಾಜಮುಖಿ ಕಲ್ಯಾಣಮುಖಿ ಕಾರ್ಯಕ್ರಮಗಳು ಇಲ್ಲಿ ಮಾಡ್ತಾಯಿದ್ದಾರೆ. ಉದಾಹರಣೆ ಹೇಳಬೇಕು ಅಂದರೆ ಅಂಗವಿಕಲರಿಗೆ ಗಾಡಿ ಕೊಡುವಂಥದ್ದು, ಪೇಪರ್ ಹಾಕೋರಿಗೆ ಸೈಕಲ್ ಕೊಡುವಂಥದ್ದು, ರಕ್ತದಾನ ಶಿಬಿರ ಇರುವಂಥದ್ದು, ಮತ್ತು 4 ವೀಲರ್ಸು ಕಾರ್ಗಳು ಕೊಡುವಂಥದ್ದು, ಈ ಥರ ಮತ್ತು ಏನು ಫಲಾನುಭವಿಗಳಿದ್ದಾರೆ ಕ್ಷೇತ್ರದಲ್ಲಿ ಸರ್ಕಾರ ವತಿಯಿಂದ ಮತ್ತು ಶಾಸಕರ ವತಿಯಿಂದ. ಅದಕ್ಕೆ ಉದಾಹರಣೆ ಇವತ್ತು ಬೆಳಿಗ್ಗೆ ಆಲ್ರೆಡಿ ಅವರು 11-12 ಸಾವಿರ ಹೆಲ್ಮೆಟ್ನ ಯಲಹಂಕ ನಗರ ಮಂಡಲದಲ್ಲಿ ಯುವಕರಿಗೆ ಅಂಥವ್ರಿಗೆಲ್ಲರಿಗೂ 2 ವೀಲರ್ ಇಟ್ಕೊಂಡಿರೋರಿಗೆ ಹೆಲ್ಮೆಟ್ನ ಇವತ್ತು ಬೆಳಿಗ್ಗೆ ಕೊಟ್ಟಿದ್ದಾರೆ. ಸೊ ಈ ಥರ ಯೋಜನಾಮುಖಿ ಕಾರ್ಯಕ್ರಮಗಳು ಈ ಹುಟ್ಟುಹಬ್ಬ ನೆಪದಲ್ಲಿ ಮಾಡುವಂಥದ್ದು. ಅದಕ್ಕೆ ನಮ್ಮ ಕ್ಷೇತ್ರದ ಜನತೆ ಪರವಾಗಿ, ನಮ್ಮ ಶಾಸಕರಿಗೆ, ನಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮಾಜದಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಗಲಿ. ನಮ್ಮ ಮುಂದಿನ ಕ್ಯಾಬಿನೆಟ್ ಏನು ಸಚಿವ ಸಂಪುಟ ಅಂತ ಬರುತ್ತೆ, ಅದರಲ್ಲಿ ಒಳ್ಳೆಯ ಸಚಿವರಾಗಲಿ, ಮಂತ್ರಿಗಳಾಗಲಿ, ನಮ್ಮ ಕ್ಷೇತ್ರದ ಇನ್ನೂ ಅಭಿವೃದ್ಧಿ ಪಡಿಸಲಿ. ಅವ್ರ ಹಿಂದೆ ನಮ್ಮ ಕ್ಷೇತ್ರದ ಭಾಜಪ ಕಟ್ಟಾಳುಗಳು ನಿಷ್ಠೆಯಿಂದ ಅವ್ರ ಹಿಂದೆ ಇದ್ದಾರೆ. ಸೊ ಅದರಿಂದ ಅವ್ರಿಗೆ ನಾವು ಸಪೋರ್ಟ್ ಮಾಡಿ ಈ ಒಂದು ಹಬ್ಬದ ವಾತಾವರಣನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಅವರಿಗೆ ಶುಭಾಶಯ ಕೋರ್ತಾ ಇದ್ದೀನಿ. ಧನ್ಯವಾದಗಳು.